ಏ ಕೋಮಲ, ಏ ಕೋಮಲ. എന്താ പ്രോബ്ലം ചേച്ചി? They have just come before the check-in time. മുറികൾ ശൂന്യമായിരുന്നു. എന്താ ചെയ്യുന്നത് എനിക്കൊന്നും അറിയില്ല. ரெஸ்ட் ரூம் போகண்டு சார். நீங்கள் അവിടെ ഫ്രഷ് ആയി മീറ്റിംഗ് പോകൂ. நீங்க வெலம் போக்கலாம். നിങ്ങൾ റൂം റെഡിയാക്ക വെക്കാം. ಓಕೆ, ಥ್ಯಾಂಕ್ ಯು. ಚಿನ್ನು ಬನ್ನಿ ಸರ್. ಓಕೆ, ಸರಿ, ಥ್ಯಾಂಕ್ ಯು. നീ എന്റെ പൊന്ന്. ಏನಾಯ್ತು ಆಫೀಸರ್? ಕೂತಿದ್ದೀರಾ? ಏನಿಲ್ಲ ಕಲ್ಯಾಣಿ, ಸ್ವಲ್ಪ ತಲೆ ನೋವುತ್ತಿದೆ. ಅಯ್ಯೋ, ಬಾಮ್ ತಗೊಂಡ್ ಬರ್ಲಾ? ಸ್ವಲ್ಪ ಕಾಫಿ ತಗೊಂಡ್ ಬರ್ತೀಯಾ? ಸರಿ. ಹೇಳು ವಾಸು. ಶೌರ್ಯ, ಒಂದ್ಸಲ ನೀನು ವಾಟ್ಸಪ್ ಚೆಕ್ ಮಾಡು. ನಾನೊಂದು ಫೋಟೋ ಕಳಿಸಿದ್ದೀನಿ, ನೋಡು. 1 ಮಿನಿಟ್. ನೋಡಿದೆ, ಯಾದಗಿರಿ ಫೋಟೋ ಇದೆ. ಬಟ್ ಇವಾಗ ಯಾಕೆ ಕಳಿಸಿದ್ಯಾ? ಶೌರ್ಯ, ಒಂದ್ಸಲ ಕ್ಲಿಯರ್ ಆಗಿ ನೋಡು. ವಾಸು, ಸೂಪರ್. ನಾನು ಕೇರಳಗೆ ಹೊರಡ್ತೇನೆ. ಆಗ್ಲಿ ಶೌರ್ಯ. ಆಫೀಸರ್, ತುಂಬಾ ಚೆನ್ನಾಗಿದೆ ಕಲ್ಯಾಣಿ. ಥ್ಯಾಂಕ್ ಯು. ಕಲ್ಯಾಣಿ, ಅಜ್ಜಿ ನಮ್ಮಿಬ್ಬರನ್ನ ಎಲ್ಲಿಗಾದ್ರೂ ದೂರ ಹೋಗಿ ಬನ್ನಿ ಅಂತ ಹೇಳ್ತಿದ್ರಲ್ಲ. ದುಬೈಗೆ ಹೋದ್ರೆ ಏನಿರುತ್ತೆ? ಅದಕ್ಕೆ ಗಾಡ್ಸ್ ಓನ್ ಕಂಟ್ರಿಗೆ ಹೋಗೋಣ. ಕೇಳಾಗ, ವಾವ್ ಆಫೀಸರ್, ಮೈ ಫೇವರೇಟ್ ಪ್ಲೇಸ್. ನನಗೂ ಕೂಡ. ನಿನಗೇನು ತೊಂದರೆ ಇಲ್ಲ ಅಂದ್ರೆ ಇವತ್ತೇ ಹೊರಡೋಣ. ನಿಜನಾ ಆಫೀಸರ್? ನಿಜ. ಒಂದ್ಸಲ ಗಿಲ್ಲಿ. ಸಾಕಾ? ಇನ್ನು ಗಿಲ್ಬೇಕಾ? ಸಾಕು ಸಾಕು ಆಫೀಸರ್. ಹೋಗಿ ಎಲ್ರಿಗೂ ಹೇಳೋಣ ಬಾ. ಬನ್ನಿ. ನಡಿ. ಅಜ್ಜಿ, ತಾತ, ಅಮ್ಮ, ಎಲ್ರು ಬನ್ನಿ. ಯಾಕೋ ಶೌರ್ಯ, ಏನಾದ್ರೂ ಹೇಳ್ಬೇಕಿತ್ತಾ? ಹೌದಮ್ಮ, ನೀನ್ ನನ್ಗೊಂದು ಮಾತು ಕೊಡ್ಬೇಕು. ಯಾವುದಕ್ಕೋ? ಕೊಡಮ್ಮ, ಹೇಳ್ತೀನಿ. ಅಪ್ಪ, ಅಮ್ಮ ನಿನ್ ಜೊತೆಗೆ ದುಬೈಗೆ ಬರ್ತಾರೆ.
ಏನು ನೀನ್ ಹೇಳ್ತಿರೋದು? ಇದಕ್ಕ ನನ್ನ ಹತ್ರ ಮಾತು ತಗೊಂಡಿದ್ದು. ನೀವಿಬ್ರು ಹೋಗಿ ಅಂತ ಹೇಳಿದ್ನಲ್ಲೋ. ನಿಜಾನೇ ಅಪ್ಪ, ಬಟ್ ನನಗೆ ದುಬೈಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ನನಗೂ ಕಲ್ಯಾಣಿಗೂ ಇಷ್ಟ ಆಗಿರೋ ಪ್ಲೇಸ್ ಕೇರಳ. ಅದಕ್ಕೆ ಕೇರಳಕ್ಕೆ ಹೋಗೋಣ ಅನ್ಕೊಂಡಿದೀವಿ. ಅಂದ್ರೆ ಹನಿಮೂನಿಗೆ ಕೇರಳಕ್ಕೆ ಹೋಗ್ತಿದ್ದೀರಾ? ಸೂಪರ್. ಹಾಗಂತ ಏನೂ ಇಲ್ಲ ಅತ್ತೆ. ಒಂದ್ ದೇವಸ್ಥಾನದಲ್ಲಿ ಒಂದು ಹರಕೆ ಕೂಡ ಉಳ್ಕೊಂಬಿಟ್ಟಿದೆ, ಅದನ್ನು ಕೂಡ ತೀರಿಸ್ಬೇಕು. ಅಂದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗೋಗುತ್ತೆ ಅಂತೀಯ? ನೀನು ಬಾಯ್ ಮುಚ್ಚು. ಈಗ ಯಾಕೋ ಅಲ್ಲಿಗೆ ತುಂಬಾ ಚಳಿ ಇರತ್ತೆ. ಅದಕ್ಕೆ ಹೋಗ್ತಾ ಇದಾರೆ. ಇನ್ನೇನು ಅಡ್ಡಿ ಮಾಡ್ಬೇಡ, ಮಾತು ಕೊಟ್ಟಿದ್ಯಾ? ನಾವು ಆರಾಮಾಗಿ ದುಬೈಗೆ, ಅವ್ರು ಕೇರಳಕ್ಕೆ, ಹಾಗೆ ಗಾಳಿಯಲ್ಲಿ ವಿಹಾರ ಮಾಡ್ತಾ ಹೋಗೋಣ. ತುಂಬಾ ಸಂತೋಷ ಆಗ್ತಿದೆ ಶೌರ್ಯ. ನೀವು ಆನಂದವಾಗಿರ್ಬೇಕು ಅನ್ಕೊಳ್ಳೋ ಅಷ್ಟು ದಿನ ಇದ್ದು ಆರಾಮಾಗಿ ಆಮೇಲೆ ಬನ್ನಿ. ಅಷ್ಟೊತ್ತಿಗೆ ಒಂದ್ ಕೆಲ್ಸ ಹೊರಟೋಗಿರತ್ತೆ. ಅದೇನೂ ಇಲ್ಲಮ್ಮ, 7 days ನಾನು ಲೀವ್ ಹಾಕಿದ್ದೀನಿ. ಕಲ್ಯಾಣಿ, ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ. ಸರಿ ಆಫೀಸರ್. ದಮಯಂತಿ, ಇನ್ಯಾಕ್ ತಡ? ನಮ್ ಬಟ್ಟನ್ ಕೂಡ ಪ್ಯಾಕ್ ಮಾಡು. ಹೋಗು. ಹೋಗಮ್ಮ, ನೀನ್ ನನಗೆ ಮಾತು ಕೊಟ್ಟಿದ್ಯಾ? ಕಂದ, ನಾನು ಹೋಗಿ ಬರೋವರೆಗೂ ನೀನು ಹಠ ಮಾಡ್ದೇನೆ ಅಜ್ಜಿ ಹೇಳಿದ್ದನ್ನ ಕೇಳ್ಕೊಂಡಿರ್ಬೇಕು, ಸರಿನಾ? ನಾವು ಬರುವಾಗ ನಿನ್ಗೆ ಕಾರ್ ತುಂಬಾ ಗೊಂಬೆಗಳನ್ನ ತಗೊಂಡ್ ಬರ್ತೀವಿ, ಸರಿನಾ? ಇಲ್ಕೊಡಮ್ಮ. ಭಾವ, ನಮ್ಮ ಅಕ್ಕನ ಮೇಲಿರೋ ಕೋಪಕ್ಕೆ ದುಬೈನಲ್ಲಿ ಬಿಟ್ಟು ಬರೋದಕ್ಕೆ ಕರ್ಕೊಂಡು ಹೋಗ್ತಿಲ್ಲ ತಾನೇ? ಮೊದಲೇ ಅಲ್ಲಿ ಭಾಷೆ ಒಳಗೆ ಒಂಚೂರು ಬರಲ್ಲ. ಅಲ್ಲಿಗೆ ಹೋದ್ಮೇಲೆ ಹೀಗೆ ಹಠ ಮಾಡ್ತಾ ಕೂತಿದ್ರೆ ಅಲ್ಲೇ ಬಿಟ್ಟು ಬರ್ತೀನಿ ನೋಡು. ಶೌರ್ಯ, ಅಜ್ಜಿ ತಾತನ ಹತ್ರ ಆಶೀರ್ವಾದ ತಗೊಂಡು ಹೊರಡಿ. ಕ್ಷೇಮವಾಗಿ ಹೋಗಿ ಬನ್ನಿ. ಹುಷಾರು ಶೌರ್ಯ. ಸರಿ ಅಜ್ಜಿ. ಅತ್ಗೆ, ನೀವು ಶೌರ್ಯ ಅವರು ನನ್ನ ತಮ್ಮನ ತಿಥಿಗೆ ಇರಲ್ಲ ಅಲ್ವಾ? ಫೀಲ್ ಮಾಡ್ಕೋಬೇಡಿ ಅತ್ತೆ, ತಿಥಿಗಂತೂ ಇರೋಕ್ಕಾಗ್ಲಿಲ್ಲ, ಆದ್ರೆ ಪಿಂಡ ಪ್ರದಾನನ ನನ್ನ ಕೈಯಾರನೆ ಮಾಡಿ ಮುಗಿಸ್ತೀನಿ. ಸಿದ್ದುನ ಅಷ್ಟು ಸುಲಭವಾಗಿ ಹೇಗೆ ಮರ್ತೋಗ್ತೀನಿ? ಬಾಲಾಜಿ, ಲಗೇಜ್ ಕಾರಲ್ಲಿಡು. ಸರಿ ಅಮ್ಮೋರೆ. ಇಬ್ರು ಹುಷಾರು ಕಲ್ಯಾಣಿ. ಸರಿನಮ್ಮ. ನಡಿಮ್ಮ.
ನಡೀರಿ. ನಡಿ. ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಒಂದೊಂದು ಅಟ್ರಾಕ್ಟಿವ್ ಆಗಿದೆ. ಈ ಪೇಂಟಿಂಗ್ಸು ನನಗಿಂತ ಚೆನ್ನಾಗಿದೆಯಾ? ವರಿಗ ಸರ್, ವರಿಗ ಮ್ಯಾಮ್. ನಮಸ್ಕಾರ. ಸಾರಿ, ನಮಗೆ ಮಲಯಾಳಂ ಬರಲ್ಲ. ಓ, ನೀವು ಕನ್ನಡದವರಾ? ಹೌದು ಮೇಡಮ್. ನೀವು ಕನ್ನಡದವರೇನಾ? ಅಲ್ಲ ಸರ್, ಸ್ವಲ್ಪ ಸ್ವಲ್ಪ ಗೊತ್ತು. ನನ್ನ ಸಿಸ್ಟರ್ಗೆ ಚೆನ್ನಾಗಿ ಮಾತಾಡಕ್ ಬರುತ್ತೆ. ಓಹ್, ಹಬ್ಬಬ್ಬಾ, ಮಲಯಾಳಂ ಬರ್ದೇ ಇರೋದಕ್ಕೆ ಏನ್ ಮಾಡೋದು ಅನ್ಕೊಂಡಿದ್ದೆ. ಲಕ್ಕಿಲಿ ನಿಮ್ ಸಿಸ್ಟರ್ಗೆ ಕನ್ನಡ ಬರುತ್ತೆ. ಹೌದು ಮೇಡಮ್, ನಾನು ಮತ್ತೆ ನನ್ನ ಸಿಸ್ಟರ್ ಇಬ್ರು ಕೂಡ ಈ ರೆಸಾರ್ಟ್ ಮೇಂಟೈನ್ ಮಾಡ್ತೀವಿ. ಹೌದಾ? ಹಾಗಾದ್ರೆ ನಮಗೇನು ಪ್ರಾಬ್ಲಮ್ ಇರಲ್ಲ ಅಂತಾಯ್ತು. ಲೋಕಲಲ್ಲಿ ಏನ್ ನೋಡ್ಬೇಕು, ಎಲ್ಲಿ ಏನ್ ಪರ್ಚೇಸ್ ಮಾಡಬೇಕು ಅಂತ ನಿಮ್ ಸಿಸ್ಟರ್ ಹೇಳ್ತಾರಲ್ವಾ? ನಾರ್ಮಲ್ ಆಗಿ ನಮ್ ಸಿಸ್ಟರ್ ಒಪ್ಕೊಳ್ಳಲ್ಲ, ಆದ್ರೆ ಅವಳಿಗೆ ಇಲ್ಲಿರೋ ಪ್ಲೇಸ್ ಎಲ್ಲ ಚೆನ್ನಾಗ್ ಗೊತ್ತು. ಹಾಗಾದ್ರೆ ಅವರನ್ನೇ ಕೇಳೋಣ. ಎಲ್ಲಿ ನಿಮ್ ಸಿಸ್ಟರ್? ನೋಡಿ, ಅಲ್ಲಿ ಬರ್ತಿದ್ದಾಳೆ. ಜಟಾಗಟಾ ಸಂಭ್ರಮ ಪ್ರಮಾನಿಲೆಂಬ ನಿರ್ಜರಿ ವಿಲೋಲ ವಿಜ್ಜಿವ
ಜೋಡಿ ತುಂಬಾ ಚೆನ್ನಾಗಿದೆ ಅಂದೆ. ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗಿದ್ದೀರಾ ಅಲ್ವಾ ಚೇಚಿ? ಹೌದು. ನೀವು ಕನ್ನಡದವ್ರಲ್ವಾ? ಜೊತೆಗೆ ಹೊಸದಾಗಿ ಮದ್ವೆ ಆಗಿರೋದ್ರಿಂದ ನೀವಿಬ್ರು ಹ್ಯಾಪಿ ಆಗಿರೋದಕ್ಕೆ ಜೊತೆಗಿದ್ದು ಎಲ್ಲ ನಾನೇ ನೋಡ್ಕೋತೀನಿ. ಕೇಳಿದ್ರೇನೆ ಒಪ್ಕೊಳ್ಳಲ್ಲ ಇವಳು. ಅಂಥದ್ರಲ್ಲಿ ನೀವು ಕೇಳ್ದೇನೆ ನನ್ ಸಿಸ್ಟರ್ ಜೊತೆಗಿದ್ದು ನೋಡ್ಕೋತೀನಿ ಅಂತಿದ್ದಾಳೆ. ನಂಗೆ ಸರ್ನ ಮೇಡಮ್ನ ನೋಡ್ತಿದ್ರೆ ತುಂಬಾ ಚೆನ್ನಾಗಿದ್ದಾರೆ ಅನ್ನಿಸ್ತಿದೆ ಚೇಚಿ. ನೋಡು, ಒಬ್ರಿಗೋಸ್ಕರ ಒಬ್ರು ಅನ್ನೋ ಹಾಗೆ ಎಷ್ಟು ಚೆನ್ನಾಗಿದ್ದಾರೆ. ಹಾ ಸರ್, ನಿಮ್ ಹೆಸರು? ಶೌರ್ಯ. ರೂಮ್ ನೀವು ಮೊದ್ಲೇ ಬುಕ್ ಮಾಡಿದ್ದೀರಾ ಅಲ್ವಾ? ಬನ್ನಿ, ನಾನ್ ನಿಮ್ ರೂಮ್ ತೋರಿಸ್ತೀನಿ. ಚೇಚಿ, ಲಗೇಜ್ ಕಳ್ಸು. ಬನ್ನಿ ಬನ್ನಿ. ನಮ್ ರೆಸಾರ್ಟ್ಗೆ ಬಂದವರಲ್ಲಿ ನೀವೇ ನನಗೆ ಕಾಣಿಸೋದ್ ಬೆಸ್ಟ್ ಕಪಲ್. ಅದಕ್ಕೆ ನೋಡ್ತಿದ್ ಹಾಗೆ ನನಗೆ ತುಂಬಾ ಹ್ಯಾಪಿ ಅನಿಸ್ತು. ಮೇಡಮ್, ನಿಮ್ಮ ಹೆಸರು? ಕಲ್ಯಾಣಿ. ಕಲ್ಯಾಣಿ ಮೇಡಮ್, ಈ ಟ್ರಿಪ್ಪು ನಿಮ್ಗೆ ತುಂಬಾ ಮೆಮೊರಬಲ್ ಆಗಿರ್ಬೇಕು. ಇಲ್ಲಿರೋ ಒಳ್ಳೆ ಪ್ಲೇಸಸ್ ಎಲ್ಲ ನಿಮಗ್ ತೋರಿಸಿ ನೀವು ಹ್ಯಾಪಿ ಆಗಿರೋ ಹಾಗೆ ನೋಡ್ಕೋತೀನಿ. ಇಲ್ಲಿ ನಿಮ್ಗೆ ಎಲ್ಲ ವ್ಯವಸ್ಥೆನೂ ಇರುತ್ತೆ. ಇಲ್ಲಿ ಫುಡ್ ನೀವು ತಿನ್ನೋದಿಲ್ಲ, ಅದಕ್ಕೆ ನಮ್ ಚೇಚಿ ಹತ್ರ ಹೇಳಿ ಎಲ್ಲ ಅಡ್ಗೆನೂ ನಾನೇ ಹತ್ರ ಇದ್ದು ಮಾಡಿಸ್ತೀನಿ. ನಾನೇ ಜೊತೆಗಿದ್ದು ಎಲ್ಲ ತೋರಿಸ್ತೀನಿ, ಓಕೆನಾ? ಬನ್ನಿ ಬನ್ನಿ ಬನ್ನಿ. ಇದೆ ಸರ್ ನಿಮ್ ರೂಮು. ಇವತ್ತು ರೆಸ್ಟ್ ತಗೊಳ್ಳಿ. ಈವ್ನಿಂಗ್ ನಿಮ್ಗೆ ಒಳ್ಳೆ ಸರ್ಪ್ರೈಸ್ ಪ್ಲಾನ್ ಮಾಡ್ತೀನಿ. ಬಾಯ್ ಮ್ಯಾಮ್. ಬಾಯ್ ಸರ್. ಸಂಪದ ಅಲ್ವ ಆಫೀಸರ್? ಕೋಮ್ಲಾ ಅಂತ ಹೇಳ್ತಿದ್ದಾಳೆ. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಸರ್, ಲಗೇಜ್. ಎಕ್ಸ್ಕ್ಯೂಸ್ ಮೀ ಸರ್, ದಟ್ ಗರ್ಲ್, ಆ ಹುಡುಗಿ. ಸರ್, ನಂಗೆ ಕನ್ನಡ ಬರುತ್ತೆ, ಹೇಳಿ ಸರ್, ಪರವಾಗಿಲ್ಲ. ಇವಾಗ ನಿಮ್ಮ ಜೊತೆ ಬಂದ್ಲಲ್ಲ, ಅವಳ ಹೆಸರೇನು? ಕೋಮಲ ಮೇಡಮ್ ಸರ್. ಹೊಸದಾಗಿ ಬಂದಿರೋದಾ? ಇಲ್ಲ ಮೇಡಮ್, ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದಾರೆ. ಅವ್ರ ಅಕ್ಕನೇ ಇಲ್ಲಿ ಮ್ಯಾನೇಜರ್ ಮೇಡಮ್. ಕೋಮಲಾ ಮೇಡಮ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ಇಬ್ರು ತುಂಬಾ ಒಳ್ಳೆಯವರು ಮೇಡಮ್. ಅವರಿಬ್ರು ಸ್ವಂತ ಅಕ್ಕ ತಂಗಿನೇನಾ? ಹೌದು ಸರ್, ಒಬ್ರಿಗಿಂತ ಒಬ್ರಿಗೆ ತುಂಬಾ ಪ್ರೀತಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಏನು ಆಫೀಸರ್ ಇದು? ನನಗಂತೂ ಅವಳು ಸಂಪದಾನೆ ಅನ್ನಿಸ್ತಾ ಇದೆ. ನನಗೂ ಅದೇ ಅನುಮಾನ ಬರ್ತಿದೆ ಕಲ್ಯಾಣಿ. ಒಂದು ವೇಳೆ ಅವಳು ನಿಜವಾಗ್ಲೂ ಸಂಪಾದನೆ ಆಗಿದ್ರೆ ನಮ್ಮನ್ನ ನೋಡ್ತಿದ್ದ ಹಾಗೆ ಶಾಕಲ್ಲಿ ಓಡ್ ಹೋಗ್ಬೇಕಾಗಿತ್ತು.